ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸದ್ಯೀಗ ಘಟನೆ ಆದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈ ದುರಂತ ನಿಜಕ್ಕೂ ಅರಗಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಒಂದ್ ಕಡೆ ಇಷ್ಟು ಮಂದಿ ಪ್ರಯಾಣ ಬೆಳೆಸ್ತಿದ್ದವರು ಒಬ್ಬೊಬ್ಬರದ್ದು ಒಂದೊಂದು ಸ್ಟೋರಿ ಇದೆ. ಇನ್ನೊಂದು ಕಡೆ ಯಾವುದರ ಅರಿವೇ ಇಲ್ಲದಂಥ ಆ ವಿದ್ಯಾರ್ಥಿಗಳು ಆ ಕ್ಯಾಂಟೀನಲ್ಲಿ ಇದ್ದಂಥವ್ರು ಅವ್ರದ್ದು ಇನ್ನೊಂದು ವರ್ಷನ್ ಆಫ್ ಸ್ಟೋರಿ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ? ಹೇಗೆ ಈ ಏನು ಮೃತದೇಹಗಳು ಸಿಕ್ಕಿದೆಯಲ್ಲ ಅದನ್ನು ಗುರುತು ಪತ್ತೆ ಮಾಡೋದೇ ಒಂದು ಸವಾಲಾಗಿದೆ ಅಂತ ಕಾಣಿಸ್ತದೆ ಅಲ್ಲಿ ನೋಡಿದ್ರೆ. ಹೌದು ಅವಿನಾಶ್, ವಿಮಾನ ದುರಂತ ಸಂಭವಿಸಿ ಅನೇಕ ಗಂಟೆಗಳು ಕಳೆದು ಹೋಗಿವೆ. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಮುಖ್ಯವಾಗಿ NDRF ತಂಡ ಇನ್ನೂ ಕೂಡ ಬರ್ತಾ ಇದೆ. NDRF ತಂಡಗಳು ಬಂದು ಮುಖ್ಯವಾಗಿ ಡಾಗ್ ಸ್ಕ್ವಾಡ್ ಕೂಡ ಬರ್ತಾ ಇರುವಂತದ್ದು. ಇನ್ನೂ ಕೂಡ ಮೃತದೇಹಗಳೇನಾದ್ರೂ ಇದೆಯಾ ಅನ್ನುವಂತಹದನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ನಡೀತಾ ಇದೆ. ಘಟನೆ ನಡೆದಿರುವಂತಹ ಸ್ಥಳದಲ್ಲೇ ನಾನಿದ್ದೇನೆ. ಇದನ್ನ ತೋರಿಸುವಂತಹ ಪ್ರಯತ್ನವನ್ನು ನಮ್ಮ ಕ್ಯಾಮ್ರಾಮನ್ ಗಣೇಶ್ ಕೂಡ ಮಾಡ್ತಾರೆ. ನೋಡ್ತಾ ಇರಬಹುದು ಆ ವಿಮಾನ ದುರಂತ ಸಂಭವಿಸಿದಂತಹ ಜಾಗ ಇದು. ನೋಡು, 5 ಬಿಲ್ಡಿಂಗ್ಗಳು ಕಾಣ್ತವೆ ಒಟ್ಟಿಗೆ. ಇದು BJ ಹಾಸ್ಪಿಟಲ್ನ ಮೆಡಿಕಲ್ ಕಾಲೇಜ್ ಏನಿದೆ, ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಇದು. ಈ ಹಾಸ್ಟೆಲ್ನ 5 ಬಿಲ್ಡಿಂಗ್ಗಳಿವೆ. 5 ಬಿಲ್ಡಿಂಗ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ವಾಸ್ತವ್ಯವನ್ನು ಹೂಡಿದ್ರು. ಜೊತೆಗೆ ಕೊನೆಯ ಬಿಲ್ಡಿಂಗ್ ಏನಿದೆ, ವಿಮಾನ ಪತನ ಆದಂತಹ ಕೊನೆಯ ಬಿಲ್ಡಿಂಗ್ ಅಲ್ಲಿ ತುದಿಯಲ್ಲಿ ಕಾಣ್ತಾ ಇರತಕ್ಕಂಥ ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ ಮೇಲೆಯೇ ವಿಮಾನ ಪತನ ಆಗಿರುವಂತಹದ್ದು. ವಿಮಾನ ಪತನ ಆದ ತಕ್ಷಣವೇ ದೊಡ್ಡದಾದಂತಹ ಸ್ಫೋಟ ಆಗುತ್ತೆ, ದೊಡ್ಡದಾಗಿ ಬೆಂಕಿ ಹೊತ್ಕೊಳ್ಳುತ್ತೆ, ಮತ್ತೆ ದಟ್ಟ ಹೊಗೆ ಆವರಿಸುತ್ತೆ. ದಟ್ಟ ಹೊಗೆ ಆವರಿಸಿದ ಪರಿಣಾಮ ಮತ್ತೆ ಬೆಂಕಿಯ ಕೆನ್ನಲಿಗೆ ಹೇಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳನ್ನು ಹೇಗೆ ಸಂಪೂರ್ಣವಾಗಿ ಮಸಿಗಟ್ಟುವಂತೆ ಮಾಡಿದೆ ಅನ್ನುವಂತಹದನ್ನ ನೋಡಬಹುದು. ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಮರಗಳು ಕೂಡ ಸುಟ್ಟು ಹೋಗಿವೆ, ಮರಗಳು ಕೂಡ ಸುಟ್ಟು ಕರಕಲಾಗಿರುವಂತಹದನ್ನು ನೋಡಬಹುದು. ಬಹುಮುಖ್ಯವಾಗಿ 5 ಬಿಲ್ಡಿಂಗ್ಗಳು ಏನ್ ಕಾಣ್ತಾ ಇದೆ, ಮೊದಲ ಬಿಲ್ಡಿಂಗ್ ನಲ್ಲಿ ಮೆಸ್ ಇತ್ತು, ಈ ಕಡೆ ಬಿಲ್ಡಿಂಗ್ ನಲ್ಲಿ ವಿದ್ಯಾರ್ಥಿಗಳು ವಾಸ್ತವ್ಯವನ್ನು ಹೂಡಿದ್ರು. ಮಧ್ಯಾಹ್ನ 1:35 ಸುಮಾರಿಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಊಟಕ್ಕೆ ಬಂದಿದ್ರು. ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೆಸ್ ಏನ್ ಕಾಣ್ತಾ ಇದೆ, ಆ ಮೆಸ್ ನಲ್ಲಿ ಊಟಕ್ಕೆ ಕುಳಿತಿದ್ರು. ಎಲ್ಲರೂ ಕೂಡ ತಟ್ಟೆಯಲ್ಲಿ ಅನ್ನ ಇಟ್ಕೊಂಡು ಕೂತಿದ್ದಂತಹ ಸಂದರ್ಭದಲ್ಲಿ ಮೇಲಿಂದ ದೊಪ್ಪ ಅಂತ ವಿಮಾನ ಪತನ ಆಗುತ್ತೆ. ವಿಮಾನ ಪತನ ಆಗ್ತಿದ್ದಾಗೆ ದೊಡ್ಡದಾದ ಬೆಂಕಿ ಹೊತ್ಕೊಳ್ಳುತ್ತೆ. ಸ್ಪಾಟ್ ಅಲ್ಲೇ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಮತ್ತೆ 45ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಈಗ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಹುಮುಖ್ಯವಾಗಿ ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರು, ಅಂದ್ರೆ 230 ಪ್ರಯಾಣಿಕರು, 10 ಸಿಬ್ಬಂದಿಗಳು ಮತ್ತೆ 2 ಪೈಲಟ್ಗಳು ಸೇರಿದಂತೆ 242 ಮಂದಿ ಒಟ್ಟು ಆ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು. ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದ ಸಂದರ್ಭದಲ್ಲಿ ವಿಮಾನ ಪತನ ಆಗುತ್ತೆ. ಅದರಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾನೆ ಅನ್ನುವಂಥದ್ದು. ಇನ್ನುಳಿದಂತ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಬಹುಮುಖ್ಯವಾಗಿ ಸಾವನ್ನಪ್ಪಿರ್ತಕ್ಕಂಥವ್ರು ಯಾರು ಅನ್ನುವಂತಹದನ್ನು ಗುರುತಿಡಿಯೋದಕ್ಕೂ ಕೂಡ ಕಷ್ಟ ಆಗಿರುವಂತಹದ್ದು. ಅಮಿತ್ ಶಾ ಅವರು ನಿನ್ನೆ ಹೇಳ್ತಾ ಇದ್ರು, ಮೃತದೇಹಗಳನ್ನ ಗುರುತು ಹಿಡಿಬೇಕು ಅಂತಂದ್ರೆ ಸುಮಾರು 1000ಕ್ಕೂ ಹೆಚ್ಚು DNA ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಅನ್ನುವಂತಹದನ್ನ ಹೇಳ್ತಾ ಇದ್ರು. ಇನ್ನು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂತಹದ್ದು, ಅಲ್ಲಲ್ಲಿ ಹೊಗೆ ಆಡ್ತಾ ಇದೆ. ಇನ್ನು ಬಹುಮುಖ್ಯವಾಗಿ NDRF ತಂಡಗಳು ಹೋಗ್ತಾ ಇರುವಂತ ನೋಡಬಹುದು. NDRF ಸಿಬ್ಬಂದಿಗಳು ಹೋಗ್ತಾ ಇದ್ದಾರೆ ಕಟ್ಟಡದ ಒಳಗಡೆ. ಇನ್ನು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತಹದ್ದು. ಯಾವ್ದಾದ್ರೂ ಸಾವನ್ನಪ್ಪಿದ್ದಾರಾ, ಯಾರಾದ್ರೂ ಸಿಲುಕಿಕೊಂಡಿದ್ದಾರಾ ಅನ್ನುವಂಥದ್ದು ಇನ್ನು ಕೂಡ ಪತ್ತೆ ಮಾಡಲಿಕ್ಕೆ ಈಗ ತೆರಳುತ್ತಾ ಇರುವಂತಹದ್ದು. ಅನೇಕ ವಿದ್ಯಾರ್ಥಿಗಳು ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದಾರೆ. 45ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸುಟ್ಟ ಗಾಯಗಳನ್ನು ನರಳುತ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಈಗ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಂದ್ ಕಡೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತವ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ, ಓರ್ವ ಪ್ರಯಾಣಿಕನನ್ನ ಹೊರತುಪಡಿಸಿ. ಇಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಬಹು ಮುಖ್ಯವಾಗಿ ಒಂದ್ ಕಡೆ ಬ್ಲಾಕ್ ಬಾಕ್ಸ್ ಕೂಡ ಈಗ ಸಿಕ್ಕಿರುವಂತಹದ್ದು. ಬ್ಲಾಕ್ ಬಾಕ್ಸ್ ನಲ್ಲಿ ಮುಖ್ಯವಾಗಿ ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರ ವಿಶ್ಲೇಷಣೆ ಕೂಡ ಇನ್ನು ನಡೀತಾ ಇರುವಂತಹದ್ದು. ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆಯನ್ನ ಮಾಡುವಂತಹದ್ದು. ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಮಾಡಿದಂತ ಸಂದರ್ಭದಲ್ಲಿ ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವಿನಾಶ್, ಧನ್ಯವಾದ ಹರೀಶ್.